ಯಡಿಯೂರಪ್ಪನವರ ಕನಸು ಒಂದನೇ ತಮ್ಮ ಮಗನನ್ನ ಸಿಎಂ ಮಾಡಬೇಕು. ಯಡಿಯೂರಪ್ಪ ವಿಜೇಂದ್ರನ್ನ ಸಿಎಂ ಮಾಡಲಿಕ್ಕೆ ಹೊರಟಿದ್ದಾರೆ. ಮಗನನ್ನ ಮುಖ್ಯಮಂತ್ರಿಯನ್ನಾಗಿ ನೋಡಬೇಕು ಅನ್ನುವಂಥದ್ದು ಬಿಎಸ್ವೈ ಅವರ ಪ್ರಯತ್ನ. ಇದು ಸಿದ್ದರಾಮಯ್ಯ ಮಾಡಿರುವಂಥ ಆರೋಪ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಮಾತಾಡ್ತಾ ಇದ್ರು, ನೇರವಾಗಿ ಯಡಿಯೂರಪ್ಪನವರ ಮೇಲೆ ಹರಿಹಾಯ್ದ್ರು. ತಮ್ಮ ಪುತ್ರನನ್ನ ಸಿಎಂ ಮಾಡಲಿಕ್ಕೆ ಹೊರಟಿದ್ದಾರೆ. ಮಗನನ್ನ ಸಿಎಂ ಮಾಡೋದೇ ಯಡಿಯೂರಪ್ಪನವರ ಗುರಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ. ಬಿಜೆಪಿ ಸರ್ಕಾರ ಅಂದ್ರೆ ಯಾರು ಸರ್ಕಾರ? ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ, ಅವ್ನು ಉಗಿಬೇಕ ಬೇಡ? ಅಲ್ಲಪ್ಪ, ನಿಮ್ಗೆ ಫ್ಯಾಕ್ಟ್ಸ್ ಗೊತ್ತಿರ್ಬೇಕಲ್ವಾ? ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ನು ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ. ಯಡಿಯೂರಪ್ಪ ಅಧ್ಯಕ್ಷರು ಮಾಡ್ಬಿಟ್ಟು ಅವ ಯಡಿಯೂರಪ್ಪನ ಮಗ ಅವ್ರಿಗೆ ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ನೀವು ತೋರಿಸಲೇಬಾರದು ಅವ್ರಿಗೆ, ಅವ್ರ ಸ್ಟೇಟ್ಮೆಂಟ್ನು ಹಾಕ್ಬಾರ್ದು. ಬಿಜೆಪಿ ಸರ್ಕಾರ ಅಂದ್ರೆ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ನು ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ. ಯಡಿಯೂರಪ್ಪ ಅಧ್ಯಕ್ಷರು ಮಾಡ್ಬಿಟ್ಟು ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ನು ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ. ಯಡಿಯೂರಪ್ಪ ಅಧ್ಯಕ್ಷರು ಮಾಡ್ಬಿಟ್ಟು ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ನು ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ. ಯಡಿಯೂರಪ್ಪ ಅಧ್ಯಕ್ಷರು ಮಾಡ್ಬಿಟ್ಟು. ಬರೀ ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಇವತ್ತೇನೋ ಸಿದ್ದರಾಮಯ್ಯನವರು ಭಾಳ ಗರಂ ಕಾಣ್ತಾರೆ ಬೆಳಗ್ಗೆನೇ. ಯಾಕಂದರೆ ಈಗ ನೀವು ಯಾರನ್ನು ತೋರಿಸ್ಬೇಕು, ಯಾರನ್ನು ತೋರಿಸಬಾರ್ದು, ಆ ನಿರ್ದೇಶನವನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ರು. ಒಂದು ಕಡೆಗೆ ಅದು ಪಕ್ಕದಲ್ಲಿಡೋಣ, ಇನ್ನೊಂದು ಕಡೆಗೆ ಯಡಿಯೂರಪ್ಪನವರ ಮೇಲೂ ಕೂಡ ಅವರು ನೇರವಾದಂಥ ದಾಳಿ ಮಾಡಿದ್ದಾರೆ. ಮಗನನ್ನು ಮುಖ್ಯಮಂತ್ರಿ ಮಾಡುವಂಥದ್ದೇ ಯಡಿಯೂರಪ್ಪನವರ ಗುರಿ ಎನ್ನುವಂಥದ್ದು. ಏನು ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇಷ್ಟು ಜೋರ ಮಾತಾಡಿದ್ರು ರಾಮ್? ರಂಗನಾಥ್, ಖಂಡಿತವಾಗಿಯೂ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಸಾಕಷ್ಟು ಲೆಕ್ಕಾಚಾರಕ್ಕೆ ಒಂದು ಬುನಾದಿಯನ್ನು ಹಾಕಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ನೀಡಿದಂತಹ ಹೇಳಿಕೆ ಹೊಸದೊಂದು ಚರ್ಚೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ನೇರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಅಂದರೆ ಪ್ರಮುಖವಾಗಿ ಅವರು ಗಮನ ಸೆಳೆದಂಥ ವಿಚಾರ ಅಂತ ಹೇಳಿದ್ರೆ, ಯಡಿಯೂರಪ್ಪ ವಿಜೇಂದ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೊರಟಿದ್ದಾರೆ. ಹೀಗಾಗಿಯೇ ಆತನನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋದು ಯಡಿಯೂರಪ್ಪ ಅವರ ಗುರಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಯಾಕಂದರೆ ಈಗಾಗಲೇ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆಗಳು ನಡೀತಾ ಇದೆ. ಸರ್ಕಾರ ಉರುಳುತ್ತೆ ಅನ್ನೋ ಮಾತುಗಳನ್ನ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ BPL ಕಾರ್ಡ್ನ ಹೋರಾಟ, ವಕ್ಫ್ ಹೋರಾಟ, ಹೀಗೆ ಸಾಕಷ್ಟು ಬೆಳವಣಿಗೆಗಳ ನಡುವೆ ಯಡಿಯೂರಪ್ಪ ಅವರು ತಮ್ಮ ಮಗನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ಚರ್ಚೆ ಸಹ ಈಗ ಆರಂಭವಾಗಿದೆ. ಖಂಡಿತವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಸಾಕಷ್ಟು ಗರಂ ಆಗಿದ್ರು. ಅವರು ಈ ಹೇಳಿಕೆ ನೀಡೋದ್ರ ಹಿನ್ನೆಲೆ ಏನಂತ ಹೇಳಿದ್ರೆ, BPL ಕಾರ್ಡ್ ವಿಚಾರವಾಗಿ ರಾಜ್ಯಾದ್ಯಂತ ಏನು ಪ್ರತಿಭಟನೆಗಳು ಆಗ್ತಾ ಇದೆ, ಅದರಲ್ಲೂ BY ವಿಜೇಂದ್ರ ಸಾಕಷ್ಟು ವಾಗ್ದಾಳಿಯನ್ನು ಮಂಡಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಹ ವಾಗ್ದಾಳಿಯನ್ನು ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶಭರಿತವಾಗಿರುವಂಥ ಸಿಎಂ ಸಿದ್ದರಾಮಯ್ಯ ಅವರು ಹೇಳುವಂಥದ್ದು, ವಿಜೇಂದ್ರ ಏನು ಮಾತನಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯಂಥ ನೈತಿಕತೆ ಇಲ್ಲ. ಯಾಕಂದರೆ 7 kg ಅಕ್ಕಿಯನ್ನು ಬಡವರಿಗೆ ಸಿದ್ದರಾಮಯ್ಯ ಕೊಡ್ತಾ ಇದ್ದಿದ್ದು, ಅದನ್ನು ಯಡಿಯೂರಪ್ಪ ಸಿಎಂ ಆದಾಗ 5 kgಗೆ ಇಳಿಸಿದ್ರು. ಅಂದರೆ 2 kgಯನ್ನು ಅವರು ಕಡಿತಗೊಳಿಸಿದ್ರು. ಆ ಸಂದರ್ಭದಲ್ಲಿ ಏನು ಮಾತನಾಡಿದಂಥವ್ರು ಇವರು, ಬಡವರ ಅಕ್ಕಿಯನ್ನು ಕಡಿಮೆ ಮಾಡಿದವರಿಗೆ ಯಾವ ನೈತಿಕತೆ ಇದೆ, ವಿಜೇಂದ್ರಗೆ ಯಾವ ನೈತಿಕತೆ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಧ್ಯಮದವರು ಯಾವುದೇ ಕಾರಣಕ್ಕೂ ವಿಜೇಂದ್ರ ಹೇಳುವಂತಹ ಮಾತುಗಳನ್ನು ತೋರಿಸಲೇಬಾರ್ದು, ಅವ್ರು ಹೇಳುವಂಥ ಸ್ಟೇಟ್ಮೆಂಟನ್ನು ನೀವು ಸಹ ತೋರಿಸ್ಬೇಡಿ ಅನ್ನೋ ಒಂದು ರೀತಿಯಾದಂಥ ಮಾತುಗಳನ್ನು ಸಹ ಹೇಳಿದರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ಹೇಳಿರುವಂಥ ಹೊಸ ವಿಚಾರ ಹೊಸದೊಂದು ಚರ್ಚೆಗೆ ಮತ್ತು ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯಲ್ಲಿ ಹೊಸದೊಂದು ವಿಚಾರಕ್ಕೆ ನಾಂದಿ ಆಡಿದೆ ಅಂತಲೇ ಹೇಳ್ಬೋದು. ರಂಗನಾಥ್, ಓಕೆ, ಧನ್ಯವಾದ. ಇವ್ರು ಹೇಳಿದ್ದನ್ನು ತೋರಿಸೋದು, ಇವ್ರು ಹೇಳಿದನೇ ಇರೋದನ್ನು ತೋರಿಸಬಾರ್ದು, ಆ ಥರದ್ದೆಲ್ಲ ಅಲ್ಲ. ಒಟ್ಟಿನಲ್ಲಿ ಏನು ಅಂತಂದರೆ, ಮುಖ್ಯಮಂತ್ರಿಗಳು ಆಗ್ತಿರುವಂಥ ಡೆವಲಪ್ಮೆಂಟ್ಗಳ ಬಗ್ಗೆ ಅವ್ರಿಗೂ ಕೂಡ ಸಾಕಷ್ಟು ಕೋಪ ಬಂದಿದೆ. ಒಂದಾದ ಮೇಲೆ ಒಂದು ಆರೋಪಗಳು, ಪ್ರತ್ಯಾರೋಪಗಳು. ಹೀಗಾಗಿಯೇ ಮುಖ್ಯಮಂತ್ರಿ ಇವತ್ತು ನೇರವಾಗಿ ನೋಡಿ, ಒಂದು ಆತ್ಮೀಯರು ಕೂಡ ಹೌದು ಯಡಿಯೂರಪ್ಪ ಅವರಿಗೆ, ಆದರೂ ಕೂಡ ಯಡಿಯೂರಪ್ಪನವ್ರ ವಿರುದ್ಧ ನೇರವಾದಂಥ ದಾಳಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು.